ಇನ್ನು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ರಸಗೊಬ್ಬರಕ್ಕಾಗಿ ರೈತರ ಪರದಾಟ ಈಗಲೂ ಕೂಡ ಮುಂದುವರಿತಾ ಇದೆ. ನಿನ್ನೆ ಎಲ್ಲ ವಿಪರೀತಕ್ಕೆ ಹೋಗಿತ್ತು. ಚಪ್ಪಲಿ ಎಲ್ಲ ಇಟ್ಟು ಕ್ಯೂ ಥರದಲ್ಲಿ ಉದ್ದಕ್ಕೆಲ್ಲ ಕಾಯ್ಕೊಂಡು ಕೂತಿದ್ರು. ಈಗಲೂ ಅದೇ ರೀತಿ ರೈತರ ಗೋಳು ಮುಗಿತಾ ಇಲ್ಲ. ನೋಡಿ, ಗದಗ ಜಿಲ್ಲೆಯಲ್ಲೂ ಕೂಡ ರಸಗೊಬ್ಬರಕ್ಕಾಗಿ ರೈತರು ಪರದಾಡೋ ಪರಿಸ್ಥಿತಿ. ಚಪ್ಪಲಿ, ಹೆಲ್ಮೆಟ್ಟು, ವಸ್ತ್ರಗಳು, ಬಟ್ಟೆ ಎಲ್ಲವನ್ನ ಕ್ಯೂನಲ್ಲಿ ಇಟ್ಟಿದ್ದಾರೆ. ಕ್ಯೂನಲ್ಲಿ ಇಟ್ಕೊಂಡು ಬೆಳಗಿನ ಜಾವ 4 ಗಂಟೆಯಿಂದ 4 ಗಂಟೆಗೆ ಬಂದಿದ್ದಾರೆ ರೈತರು. ಬಟ್ ಭಾರಿ ಕಷ್ಟ ಆಗ್ತಾ ಇದೆ. ಅದೇನೋ ರೂಲ್ಸ್ ಮಾಡಿದಾರಂತೆ, 1 ಎಕರೆ ಜಮೀನಿದ್ರೆ 1 ಮೂಟೆ ರಸಗೊಬ್ಬರ ಅಂತ, ಅದೂ ಸಿಗ್ತಿಲ್ಲ ಕೆಲವರಿಗೆ. ಇಲ್ಲಿ ನೋಡಿ, ಇಲ್ಲಿ ಕ್ಯೂ ನೋಡ್ತಾ ಇದ್ದೀರಲ್ಲ, ರೈತರು ನಿಂತ್ಕೋಬೇಕು ಅಂತ ಚಪ್ಪಲಿ ಆಯಿತಾ, ಹೆಲ್ಮೆಟ್ಟು, ಬಟ್ಟೆ ಏನೇನು ಸಿಗುತ್ತೆ ಎಲ್ಲವನ್ನ ಕ್ಯೂನಲ್ಲಿ ಇಟ್ಟಿರ್ತಕ್ಕಂಥದ್ದು. ನಿನ್ನೆ ನಾವು ಕಲಬುರಗಿನಲ್ಲೂ ಕೂಡ ಇದೇ ಪರಿಸ್ಥಿತಿಯನ್ನು ನೋಡ್ತಾ ಇದ್ವಿ. ಹಾವೇರಿ, ಕಲಬುರಗಿ, ಬೀದರ್, ಯಾದಗಿರಿ, ಈಗ ಗದಗ ಎಲ್ಲ ಕಡೆಯಲ್ಲೂ ಕೂಡ ರಸಗೊಬ್ಬರಕ್ಕಾಗಿ ರೈತರು ಭಾರಿ ಒದ್ದಾಡ್ತಾ ಇದ್ದಾರೆ. ಜೊತೆಗೆ 1450 ರೂಪಾಯಿ ಇದ್ದದ್ದು ಮೂಟೆ 1850 ರೂಪಾಯಿ ಅಂತೆ, 400 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದು ಯಾವುದೇ ಮಾಹಿತಿ ಇಲ್ಲದೆ, ರಸೀದಿ ಬೇರೆ ಕೊಡಲ್ವಂತೆ. ಹೀಗೆ ಮೊದಲು ಬಿತ್ತನೆ ಬೀಜಕ್ಕೋಸ್ಕರ ಒದ್ದಾಡಿದ್ರು, ಈಗ ಗೊಬ್ಬರಕ್ಕೋಸ್ಕರ ಒದ್ದಾಡ್ತಾ ಇದ್ದಾರೆ. ಮಳೆ ಬೇರೆ ಸರಿಯಾಗಿ ಆಗ್ತಾ ಇಲ್ಲ. ಒಟ್ಟಾರೆ ರೈತರ ಕಷ್ಟ ಹೇಳತೀರದ್ದಾಗಿದೆ. ಈಗಲೂ ಕೂಡ ಪರಿಸ್ಥಿತಿ ಅದೇ ರೀತಿ ಮುಂದುವರಿತಾ ಇದೆ. ಆಮೇಲೆ ಸರಿಯಾಗಿ ಅವ್ರು ಸಪ್ಲೈನೂ ಮಾಡ್ತಾ ಇಲ್ಲ. ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನುವಂತಹ ಪರಿಸ್ಥಿತಿ ಈಗ ರೈತರದ್ದಾಗಿದೆ. ಗದಗ ಜಿಲ್ಲೆಯಲ್ಲಿ ಸಂಪೂರ್ಣ ಮಳೆ ಆಗಿದೆ, ಆದರೆ ರಸಗೊಬ್ಬರ ರೈತರಿಗೆ ಸಿಗ್ತಾ ಇಲ್ಲ. ಅದಕ್ಕಾಗಿ ರೈತರು ಯಾವೆಲ್ಲ ಕ್ಯೂ ಹೋಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಗದಗ್ನ ಒಂದು ಡಂಬಳ ನಾಕಾದಲ್ಲಿರುವಂತಹ ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಕೇಂದ್ರ, ಇಲ್ಲಿ ರೈತರಿಗಾಗಿ ರಸಗೊಬ್ಬರವನ್ನು ಪೂರೈಕೆ ಮಾಡುವಂತಹ ಇದು ಒಂದು ಕೇಂದ್ರ. ಶ್ರೀ ಎಂಟರ್ಪ್ರೈಸಸ್ನವರು ಈ ಒಂದು ಸ್ಥಳದಲ್ಲಿ ರೈತರಿಗಾಗಿ ರಸಗೊಬ್ಬರವನ್ನು ಪೂರೈಕೆ ಮಾಡ್ತಾರೆ. ಆದರೆ 11 ಗಂಟೆ ಆದರೂ ಸಹ ಅವರು ಸ್ಥಳಕ್ಕೆ ಬರಲ್ಲ. ಹಾಗಾಗಿ ರೈತರ ಸಮಸ್ಯೆಯನ್ನು ಆಲಿಸ್ತಾ ಇಲ್ಲ ಅನ್ನುವಂಥದ್ದು. ರೈತರು ಬೆಳಗಿನ ಜಾವ 5 ಗಂಟೆಗೆ ಬರ್ತಾರೆ. ಬಂದು ಅವರು ಹೇಗೆ ಸರದಿ ಸಾಲಿನಲ್ಲಿ ನಿಲ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು, ಬೆಳಗಿನ ಜಾವ 4 ಗಂಟೆ, 5 ಗಂಟೆ, 6 ಗಂಟೆಯಿಂದ ಬಂದಂತಹ ರೈತರು, ಅಂದರೆ ಗದಗ ತಾಲೂಕಿನ ವಿವಿಧ ಗ್ರಾಮಗಳಿಂದ ಬಂದಂತಹ ರೈತರು ತಮ್ಮ ಹೆಲ್ಮೆಟ್ಗಳನ್ನು, ತಮ್ಮ ಚಪ್ಪಲಿಗಳನ್ನು ಸರದಿ ಸಾಲಿನಲ್ಲಿಟ್ಟು ಒಂದು ರಸಗೊಬ್ಬರವನ್ನು ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ನೀವು ನೋಡ್ತಿರ್ಬೋದು ಹೇಗೆಲ್ಲ ರೈತರು ತಮ್ಮ ಚಪ್ಪಲಿಗಳನ್ನಾಗಿರ್ಬೋದು, ತಮ್ಮ ವಸ್ತ್ರಗಳನ್ನಾಗಿರ್ಬೋದು ಎಲ್ಲವನ್ನೂ ಕೂಡ ಇಲ್ಲಿ ಸರದಿ ಸಾಲಿನಲ್ಲಿ ಇಟ್ಟಿದ್ದಾರೆ. ಯಾಕೆಂತಂದರೆ ಬೆಳಗಿನ ಜಾವ 5 ಗಂಟೆ, 4 ಗಂಟೆ, 6 ಗಂಟೆಗೆ ಬರ್ತಾರೆ. ಅವರು ಇಲ್ಲಿ ಕಂಟಿನ್ಯೂ ಆಗಿ ಸರದಿ ಸಾಲಿನಲ್ಲಿ ನಿಲ್ಲೋಕ್ಕಾಗಲ್ಲ. ಹಾಗಾಗಿ ಒಂದು ತಮ್ಮ ಚಪ್ಪಲಿಗಳನ್ನು ಇಲ್ಲಿ ಸರದಿ ಸಾಲಿಗೆ ಇಟ್ಟು ರಸಗೊಬ್ಬರವನ್ನು ತೆಗೆದುಕೊಂಡು ಹೋಗುವಂಥ ಸ್ಥಿತಿ ಕೂಡ ಈ ಎಲ್ಲ ರೈತರದ್ದಾಗಿದೆ. ನೂರಾರು ಸಂಖ್ಯೆಯಲ್ಲಿ ರೈತರು ಸೇರಿರುವಂಥದ್ದು. ಯಾಕೆಂತಂದರೆ ಈಗ ಸಂಪೂರ್ಣವಾಗಿ ಮಳೆ ಆಗಿದೆ. ಮಳೆಗೆ ಈಗ ಅವರಿಗೆ ಯೂರಿಯಾ ಗೊಬ್ಬರ ಬೇಕು, ಜೊತೆಗೆ DAP ಇಂಥ ಹಲವು ರಸಗೊಬ್ಬರಗಳು ಬೇಕು. ಆದರೆ ಆ ರಸಗೊಬ್ಬರಗಳನ್ನು ಸಿಬ್ಬಂದಿಗಳಿದ್ದಾರೆ, ಅವರು ಸರಿಯಾಗಿ ಪೂರೈಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ರೈತರ ಒಂದು ಆರೋಪಗಳಾಗಿದೆ. ಯಾಕಂದರೆ 10 ಗಂಟೆ ಆದರೂ ಕೂಡ ಬರಲ್ಲ. ಕೆಲವು ಸಂದರ್ಭದಲ್ಲಿ 11 ಗಂಟೆ, 12 ಗಂಟೆಗೆ ಬರ್ತಾರೆ. ಹಾಗಾಗಿ 12 ಗಂಟೆವರೆಗೂ ಕೂಡ ನಾವು ಇಲ್ಲಿ ಬಿಸಿಲಲ್ಲಿ ನಿಲ್ಲೋಕ್ಕಾಗಲ್ಲ. ಹಾಗಾಗಿ ನಾವು ಅನಿವಾರ್ಯವಾಗಿ ನಾವು ಚಪ್ಪಲಿಗಳನ್ನು ನಾವು ಸರದಿ ಸಾಲಿನಲ್ಲಿ ಇಡ್ತಾ ಇದ್ದೀವಿ ಅನ್ನುವಂಥದ್ದು ಕೂಡ ಕೇಳ್ತಿದ್ರೆ ಇಲ್ಲಿ ರೈತರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ಕೇಳೋಣ. ಸರ್, ನೀವು ಎಲ್ಲಿಂದ ಬಂದಿದ್ದೀರಿ, ಯಾವಾಗ ಬಂದಿದ್ದೀರಿ ಸರ್? ನಾವು ಗದಗಲಿಂದ, ನಮ್ಮದು ಎಲಿಚೂರು ಅಂದ್ರೆ ಅಲ್ಲಿಂದ ಬಂದಿರಿ. ಬೆಳಗ್ಗೆ 6 ಗಂಟೆಗೆ ಬಂದಿರಿ. 6ಕ್ಕೆ ಬಂದು ಪಳೆ ಹಚ್ಚಿ ನೋಡ್ರಿ, ಗೊಬ್ಬರ ತೊಗೊಂಡು ಹೋಗಕ್ಕೆ ಬಂದ್ವಿ. ಇನ್ನೂ ಬಂದಿಲ್ಲ. ಅವ್ರು ಎಷ್ಟು ಬರ್ತಾರೆ ತೆಗಿತಾರೋ ಎಷ್ಟು ಗೊತ್ತಿಲ್ಲ. ಭಾಳ ಚಪ್ಪಲಿ ಬಿಟ್ಟಿವಿ, ಭಾಳ ಸಿಗುದಿಲ್ಲ ಅಂತೇಳಿ ನಿಂದಕ್ಕಾಗಲಿ ಸಲ. ಅದೇ ಸರಿಯಾಗಿ ನೀವೇನು ಹೇಳ್ತೀರಿ ಸರ? ನಮ್ದು ನಾಗಾವ್ರಿ, ಇಲ್ಲ ಗದಗ ತಾಲೂಕು. ಬಂದು ಚಪ್ಪಲಿ ಬಿಟ್ಟಿವ್ರಿ ಪಳ್ಯಾಕ. ಯಾಕ 3 ತಾಸು 4 ತಾಸು ಒಂಟಿಗೆಯಲ್ಲಿ ನಿಂದ್ರಾಕ ಆಗಂಗಿಲ್ಲ ರೀ. ಅದಕ್ಕೆ ಚಪ್ಪಲ್ ಪಳ್ಯಾಕ ಹಚ್ಚಿ ಸ್ವಲ್ಪ ಅಡ್ಡಾಡಿ ಬರ್ತಿರ್ತೀವಿ ಹೋಗಿ. ರಸಗೊಬ್ಬರಕ್ಕೆ ಬಂದೀವ್ರಿ. ಏನು ನಾವು ರೊಕ್ಕ ಕೊಟ್ಟು ಬಂದು ತೊಗೊಂಡು ಹೋಗ್ತೀವಿ ಅಂದ್ರೆ ಗೊಬ್ಬರ ಸಿಗಂಗಿಲ್ಲ ನಮ್ಗೆ. ಪಳ್ಯಾಕ ಹಚ್ಬೇಕು, ಚಪ್ಪಲ್ ಬಿಟ್ಟು ಅದ್ರ ನಿಂತು ಪಳ್ಯಾಕ ಹಚ್ಚಿ ತೊಗೊಂಡು ಹೋಗ್ಬೇಕು. ಈ ಪರಿಸ್ಥಿತಿ ಬಂದ್ರೆ ರೈತರದು. ಸರ್, ನೀವು ಎಲ್ಲಿಂದ ಬಂದಿದ್ರಿ, ಎಷ್ಟು ಗಂಟೆಗೆ ಬಂದಿರಿ, ಏನು ಪಾಳೆ ಹಚ್ಚಿದ್ರಿ ಸರ್? ನಾವು ಚಪ್ಪಲ್ ಹಚ್ಚಿವ್ರಿ. ಚಪ್ಪಲ್ ರೀ, ಮತ್ತು ರೈತರಿಗೆ ಕಡಿಮೆ ಆಗೇನ್ರಿ. ಗದಗ 6ಕ್ಕೆ ಬಂದ್ರಿ. ಗೊಬ್ಬರ ಬೇಕಾಗೈತಿ ರೀ ಸರ್, ಯೂರಿಯಾ ಗೊಬ್ಬರ. ಈಗ ನೀವು ಯಾವಾಗ ಬಂದಿದ್ರಿ ಇಲ್ಲಿ ಸರದಿ ಸಾಲಿನಲ್ಲಿ ನಿಂತು? ಎಷ್ಟು ಗಂಟೆ ಆಯಿತು? ಎಷ್ಟು ಗಂಟೆಗೆ ಬರ್ತಾರೆ ಸರ್? ಏನು ಪೂರೈಕೆ ಮಾಡ್ತಾರೆ ಸರ್? ನಾವು 6 ಗಂಟೆ ಬಂದು ನಿಂತೀವಿ ರೀ. 3-4 ತಾಸು ನಿಲ್ಲಕ್ಕಾಗಲ್ದಕ್ಕೆ ಚಪ್ಪಲಿ ಬಿಟ್ಟು ಸಾಲಿಗೆ ಇಟ್ಟು ನಾವು ಅಲ್ಲಿ ಇಲ್ಲಿ ಕುಂತು ನಿನ್ನೆನೂ ಬಂದು ಹೋಗಿವ್ರಿ. ನಿನ್ನೆ 30 ಕೂಪನ್ ಅಷ್ಟೇ ಕೊಟ್ರು.
30 ಕೂಪನ್ ಕೊಟ್ಟು ಆಮೇಲೆ ಉಳ್ಕಿದವ್ರು ಎಲ್ಲ ಹೋದ್ರು. ಇನ್ನೂ ಇವತ್ತು ಬಂದೀವ್ರಿ. ಬಿತ್ತು ಸಂಘಟಿತ್ರಿ. ಈಗ ಗೊಬ್ಬರ ಸಿಗಲ್ಲ, ಗಳ ಸಿಗಲ್ರಿ, ಆಳ ಸಿಗಲ್ಲ, ಇಂಥ ಪರಿಸ್ಥಿತಿ ಆಗೈತೆ ನೋಡ್ರಿ. ಇದು ಇಲ್ಲಿ ರೈತರ ಆರೋಪಗಳಾಗಿದೆ. ನಮಗೆ ಸಂಪೂರ್ಣವಾಗಿ ಮಳೆ ಆಗಿದೆ, ಈಗ ನಾವು ಬಿತ್ತನೆ ಮಾಡ್ತಾ ಇದ್ವಿ, ನಮಗೆ ರಸಗೊಬ್ಬರ ಬೇಕು, ಆದರೆ ರಸಗೊಬ್ಬರ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ. ಬೆಳಗಿನ ಜಾವ 4 ಗಂಟೆ 5 ಗಂಟೆ ಬಂದು ಇಲ್ಲಿ ಹೆಲ್ಮೆಟ್ಟು, ನಮ್ಮ ವಸ್ತ್ರಗಳು, ಚಪ್ಪಲಿಗಳನ್ನು ನಾವು ಸರದಿ ಸಾಲಿನಲ್ಲಿಟ್ಟು ನಾವು ರಸಗೊಬ್ಬರವನ್ನು ಪಡೆಯುವಂತಹ ಅನಿವಾರ್ಯ ನಮ್ಮ ರೈತರದಾಗಿದೆ ಅನ್ನುವಂತಹ ನೋವಿನ ಮಾತುಗಳನ್ನು ಇಲ್ಲಿ ರೈತರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ್. ಸೊ ಇದು ರೈತರ ಪರಿಸ್ಥಿತಿ ಈಗಿರ್ತಕ್ಕಂಥದ್ದು. ಪಾಪ ತುಂಬ ಕಷ್ಟ ಆಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಮಳೆ ಬಂದರೆ ಸರಿಯಾಗಿ ಬಿತ್ತನೆ ಬೀಜ ಸಿಗಲ್ಲ, ಬಿತ್ತನೆ ಬೀಜ ಸಿಕ್ಕಿದ್ರೆ ಸರಿಯಾಗಿ ಗೊಬ್ಬರ ಸಿಗಲ್ಲ. ಆಮೇಲೆ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ. ಇದೆಲ್ಲ ಸಮಸ್ಯೆಯಿಂದಾಗಿ ಹೀಗಾಗಿದೆ.